ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೀಡಿಯಾ 9 ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಶೋ. ನೋಡಿ, ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿಂದ ಪ್ರಾರಂಭ ಆಗಿ ಕಡಬಗೆರೆ ಕ್ರಾಸ್ ತನಕ ಮಾಗಡಿ ಮುಖ್ಯ ರಸ್ತೆ, ಮಾಗಡಿ ಮೇನ್ ರೋಡ್ ಸ್ಟ್ರೆಚ್ ಏನಿದೆಯಲ್ಲ, ಅದರ ಅಕ್ಕಪಕ್ಕ ಇರುವಂಥ ಊರು, ಕೇರಿ, ಲೇಔಟ್ಗಳು, ಬಡಾವಣೆಗಳಲ್ಲಿ ವಾಸ ಮಾಡುವಂಥ ಜನರಿಗೆ ಒಂದು ಗುಡ್ ನ್ಯೂಸ್, ಸಂತಸದ ಸುದ್ದಿ ತೊಗೊಂಡು ಬಂದಿದ್ದೀನಿ. ಟೈಮ್ ವೇಸ್ಟ್ ಮಾಡದೆ ಶೋ ಶುರು ಮಾಡೋಣ ಬನ್ನಿ. ನಮ್ಮ ಮೆಟ್ರೋ ಥರ್ಡ್ ಫೇಸ್ ಇನ್ನೇನು ಕೆಲವೇ ವಾರಗಳಲ್ಲಿ ಶುರುವಾಗ್ತಾ ಇದೆ. ಈಗಾಗಲೇ ಪ್ರಿಲಿಮಿನರಿ ಕೆಲಸ ಕಾರ್ಯಗಳೆಲ್ಲ ಮುಗಿದಿದೆ. ಲ್ಯಾಂಡ್ ಅಕ್ವಿಸಿಷನ್ ಕೆಲಸ ಅಂತಿಮ ಘಟ್ಟ ತಲುಪಿದೆ. ಪ್ಯಾರಲಲ್ಲಿ ಪಿಲ್ಲರ್ಸು, ರೈಲ್ವೆ ಡೆಕ್ಟು, ಮೆಟ್ರೋ ಸ್ಟೇಷನ್ಸು, ಡಿಪೋ ಇತ್ಯಾದಿ ನಿರ್ಮಾಣ ಮಾಡಲಿಕ್ಕೆ ಟೆಂಡರ್ ನೋಟಿಫಿಕೇಷನ್ ಕೂಡ ಇಶ್ಯೂ ಮಾಡಲಾಗಿದೆ. ಇವತ್ತೋ ನಾಳೆನೋ ಮುಹೂರ್ತ ನಡೆಯಲಿರುವಂತಹ ನಮ್ಮ ಮೆಟ್ರೋ ಥರ್ಡ್ ಫೇಸ್, ಮೂರನೇ ಹಂತದ ಗ್ರೇ ಲೈನ್ ಮೆಟ್ರೋ ರೈಲಿನ ಬಗ್ಗೆ ನಿಮಗೆ ಗೊತ್ತಿಲ್ಲದಂತಹ, ತಿಳಿಯದೇ ಇರುವಂತಹ ಅನೇಕ ವಿಷಯಗಳನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. ನಮ್ಮ ಮೆಟ್ರೋ ಮೂರನೇ ಹಂತದ ನಿರ್ಮಾಣಕ್ಕೆ ಕರ್ನಾಟಕ ಸರ್ಕಾರ ಮಾರ್ಚ್ 14, 2024ರಲ್ಲಿ ಅಸೆಂಬ್ಲಿನಲ್ಲಿ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ಳುತ್ತೆ, ಅನುಮೋದನೆ ಕೂಡ ಕೊಡುತ್ತೆ. ಅದನ್ನು BMRCL ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ, ಸಲ್ಲಿಕೆ ಮಾಡಿ ಅಪ್ರೂವಲ್ ಕೊಡಿ ಅಂತ ಹೇಳಿ ಕೇಳ್ಕೊಳ್ಳುತ್ತೆ. ಕೇವಲ 6 ತಿಂಗಳಲ್ಲಿ ಆ ಎಂಟೈರ್ ಪ್ರಾಜೆಕ್ಟ್ನ ರಿವ್ಯೂ ಮಾಡಿ, ಅದರ ಸಾಧಕ ಬಾಧಕಗಳು, ಖರ್ಚು ವೆಚ್ಚಗಳನ್ನ ರಿವ್ಯೂ ಮಾಡೋಕ್ಕೆ ಅಂತ ಹೇಳಿ ಜಸ್ಟ್ 6 ಮಂತ್ಸ್ ತೊಗೊಂಡಂಥ ಕೇಂದ್ರ ಸರ್ಕಾರ ಸೆಪ್ಟೆಂಬರ್ 2024ರಲ್ಲಿ ಅಪ್ರೂವಲ್ ಕೂಡ ಕೊಟ್ಬಿಡುತ್ತೆ. 2029 ಒಳಗಡೆ, ಅರ್ಥಾತ್ 2024ರಲ್ಲಿ ಅಪ್ರೂವಲ್ ಕೊಡುತ್ತೆ, 29ನ್ನ ಟೈಮ್ ಲೈನ್ ಫಿಕ್ಸ್ ಮಾಡುತ್ತೆ. ಸೊ 5 ಇಯರ್ಸಲ್ಲಿ ನಿಮ್ಮದು ಕೆಲಸ ಕಾರ್ಯನೆಲ್ಲ ಮುಗಿಸಿ ಆ ಭಾಗದಲ್ಲಿ ರೈಲ್ ಓಡಬೇಕು, ಮೆಟ್ರೋ ಥರ್ಡ್ ಫೇಸ್ ಗ್ರೇ ಲೈನು ಓಡಬೇಕು ಅಂತೇಳಿ ಒಂದು ಕಂಡೀಷನ್ ಕೂಡ ಹಾಕುತ್ತೆ ಕೇಂದ್ರ ಸರ್ಕಾರ BMRCLಗೆ. ಅಕಸ್ಮಾತ್ ಅದು ಇದು ಲ್ಯಾಂಡ್ ಅಕ್ವಿಸಿಷನ್ನು ಮತ್ತೊಂದು ಏನೋ ಪ್ರಾಬ್ಲಮ್ಗಳು ಬಂತು ಅಂಥೇಳಿ ಏನಾದರೂ ಮುಂದೂಡಿಕೆ ಮಾಡೋದಾದರೆ, ಎಕ್ಸ್ಟೆಂಡ್ ಮಾಡೋದಾದರೆ ಮ್ಯಾಕ್ಸಿಮಮ್ 2031, ಅದ್ರ ಮೇಲೆ ಯಾವ ಕಾರಣಕ್ಕೂ ಮಾಡೋಂಗಿಲ್ಲ ಅಂಥೇಳಿ ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಬಿಟ್ಟು ಅಪ್ರೂವಲ್ ಕೊಟ್ಟಿದೆ ಕೇಂದ್ರ ಸರ್ಕಾರ 2024ರಲ್ಲಿ. ಈಗ ಆಲ್ರೆಡಿ 2026 ಮುಗಿತಾ ಬಂದಿದೆ. 2027 ಶುರುವಾಗುವಂಥ ಟೈಮು. ಸೊ ಇನ್ನೆಷ್ಟು ಉಳ್ಕೊಂಡಿದೆ 2027 ಅಂತ ಹೇಳಿದ್ರೆ 2031ಕ್ಕೆ ಮುಗಿಸ್ತಾರೆ ಅಂತಲೇ ಅಂದ್ಕೊಳ್ಳೋಣ. ಸೊ ಇನ್ನು 5 ಇಯರ್ಸಲ್ಲಿ ನಮ್ಮ ಮೆಟ್ರೋ ಥರ್ಡ್ ಫೇಸ್ ಕೆಲಸಗಳು ಮುಗಿಬೇಕು, ರೈಲ್ಗಳು ಓಡಬೇಕು. ನೋಡಿ, ಇದು ಹೊಸಹಳ್ಳಿ ಮೆಟ್ರೋ ಸ್ಟೇಷನ್. ಇಲ್ಲಿ ಪರ್ಪಲ್ ಅಂದರೆ ನೇರಳೆ ಬಣ್ಣದ ಮೆಟ್ರೋ ರೈಲ್ಗಳು ಓಡಾಡ್ತಿವೆ. ಕೆಂಗೇರಿಯಿಂದ ವೈಟ್ಫೀಲ್ಡ್ ತನಕ ಈ ಮಾರ್ಗ ಇದೆ. ನಮ್ಮ ಮೆಟ್ರೋ ಗ್ರೇ ಲೈನ್ಗೆ ಈ ಹೊಸಹಳ್ಳಿ ಮೆಟ್ರೋ ಸ್ಟೇಷನಲ್ಲಿ ಲಿಂಕ್ ಸಿಗುತ್ತೆ. ಅರ್ಥಾತ್ ಈ ತಾವರೆಕೆರೆ, ಮಾಗಡಿ ಸುತ್ತಮುತ್ತ ಜನ ಕಡಬಗೆರೆ ಕ್ರಾಸ್ನಲ್ಲಿ ಬಂದು ಟ್ರೈನ್ ಹತ್ಕೊಂಡ್ರೆ ಅವರು ಸೀದಾ ವಿಧಾನಸೌಧ ರೀಚ್ ಆಗ್ಬೋದು, ಅಲ್ಲಿಂದ ಮುಂದೆ MG ರೋಡ್ಗೆ ಹೋಗ್ಬೋದು, ದೆನ್ KR ಪುರಂ, ವೈಟ್ಫೀಲ್ಡ್, ಕಾಡ್ಗೋಡಿ ಲಾಸ್ಟ್ ಸ್ಟಾಪು. ಕಾಡ್ಗೋಡಿನಲ್ಲಿ ಮೆಟ್ರೋ ಇಳ್ಕೊಂಡು ಬಸ್ ಹತ್ಕೊಂಡ್ರೆ ಸೀದಾ ಹೊಸಕೋಟೆಗೆ ಹೋಗ್ಬೋದು. ದೆನ್ ಅಫ್ಕೋರ್ಸ್ ಅಲ್ಲಿಂದ ಕೋಲಾರಕ್ಕೆ ಬಸ್ಗಳು ಸಾಕಷ್ಟಿದೆ, ಹೋಗಿ ರೀಚ್ ಆಗ್ಬೋದು ಸುಲಭವಾಗಿ. ಎಷ್ಟು ಈಸಿ ಆಗೋಯ್ತಲ್ಲ ದೂರದ ಪ್ರಯಾಣ, ಅದು ಬೆಂಗಳೂರಿನ ಉಸಿರುಗಟ್ಟಿಸೋವಂಥ ಈ ಟ್ರಾಫಿಕ್ ಕಿರಿಕಿರಿನಲ್ಲಿ. ಹಾಗಾದರೆ ಈ ಹೊಸಹಳ್ಳಿಯಿಂದ ಕಡಬಗೆರೆ ಕ್ರಾಸ್ ತನಕ ನಿರ್ಮಾಣ ಆಗಲಿರುವಂಥ ಗ್ರೇ ಲೈನ್ಗೆ ಖರ್ಚಾಗ್ತಾ ಇರೋವಂಥ ದುಡ್ಡು ಎಷ್ಟು ಗೊತ್ತಾ? ವಾಟ್ ಈಸ್ ದ ಟೋಟಲ್ ಕಾಸ್ಟ್? 7,000 ಕೋಟಿ ರೂಪಾಯಿ. ಇವತ್ತಿಗೆ ಹಾಕಿರುವಂಥ ಲೆಕ್ಕ ಅದು. ಮುಂದೆ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ ಆಯಿತು, ಅದು ಜಾಸ್ತಿ ಆಯಿತು, ಇದು ಜಾಸ್ತಿ ಆಯಿತು ಅಂತ ಹೇಳಿ BMRCL ಅದನ್ನ ಜಾಸ್ತಿ ಕೂಡ ಮಾಡ್ಬೋದು. 7,000 ಇರೋವಂಥದ್ದು 8 ಆಗ್ಬೋದು, 9 ಆಗ್ಬೋದು, 10 ಕೂಡ ಆಗ್ಬೋದು. ಎನಿವೆ, ರೈಲ್ ಅಂತೂ ಈ ಭಾಗದಲ್ಲಿ ಬರ್ತಾ ಇದೆ, ಅದು ಖಚಿತ ಆಗಿದೆ. ಗ್ರೇ ಲೈನ್ ಮೆಟ್ರೋ ಮಾರ್ಗದ ಉದ್ದ 12.5 ಕಿಲೋಮೀಟರ್. ಈ 12.5 ಕಿಲೋಮೀಟರ್ ಸ್ಟ್ರೆಚಲ್ಲಿ 9 ಮೆಟ್ರೋ ಸ್ಟೇಷನ್ಸ್ ಬರುತ್ತೆ, ನಿಲ್ದಾಣಗಳು. ಒಂದು ಡಿಪೋ ಬರುತ್ತೆ ಆ್ಯಂಡ್ ಒಂದು ಇಂಟರ್ಚೇಂಜ್ ಹಬ್ ಬರುತ್ತೆ.
ಬನ್ನಿ ಎಲ್ಲೆಲ್ಲಿ ಮೆಟ್ರೋ ಸ್ಟೇಷನ್ಗಳು ಬರುತ್ತೆ, ದೆನ್ ಡಿಪೋ ಎಲ್ಲಿ ಬರುತ್ತೆ, ಆ್ಯಂಡ್ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಇಂಟರ್ಚೇಂಜ್ ಹಬ್, ಅದರ ಮಹತ್ವ ಏನು, ಅದರಿಂದ ಆಗುವಂಥ ಲಾಭಗಳೇನು, ಇಂಟರ್ಚೇಂಜ್ ಹಬ್ ಎಲ್ಲಿ ಬರುತ್ತೆ. ಈ ಮೆಟ್ರೋ ಇಂಟರ್ಚೇಂಜ್ ಹಬ್ ಆ್ಯಕ್ಚುಲಿ ಈ ಸುಮನಹಳ್ಳಿಲಿ ಬರುತ್ತೆ. ಸುಮನಹಳ್ಳಿ ಎಲ್ಲಿ ಬರುತ್ತೆ? ಮಾಗಡಿ ರೋಡಲ್ಲಿ ಕಾಮಾಕ್ಷಿ ಪಾಳ್ಯ ಆದಮೇಲೆ ಸುಂಕದಕಟ್ಟೆಗಿಂತ ಮೊದಲು ಡಾಕ್ಟರ್ ರಾಜ್ಕುಮಾರ್ ರೋಡ್ನಲ್ಲಿ ಬರುತ್ತೆ. ಈಗ ಈ ಕಾಮಾಕ್ಷಿ ಪಾಳ್ಯದಿಂದ ಸ್ಟಾರ್ಟ್ ಆಗಿ ತಾವರೆಕೆರೆ ಮಾಗಡಿ ತನಕ ನಾನು ಮೊದಲೇ ಹೇಳಿದ ಹಾಗೆ ಅಕ್ಕಪಕ್ಕ ಏನು ಊರುಕೇರಿ ಬಡಾವಣೆಗಳಲ್ಲಿ ವಾಸ ಮಾಡ್ತಾ ಇದ್ದಾರಲ್ಲ ಜನ, ಇವರು ಈ ಸುಮನಹಳ್ಳಿ ಇಂಟರ್ಚೇಂಜ್ ಹಬ್ಗೆ ಬಂದರೆ, ಮೆಟ್ರೋ ಸ್ಟೇಷನ್ಗೆ ಬಂದರೆ ಅವರು ಎಡಗಡಿಗೆ ಹೋದರೆ ಹೆಬ್ಬಾಳ ರೀಚ್ ಆಗ್ಬೋದು, ಅಲ್ಲಿಂದ ಯಲಹಂಕ ರೀಚ್ ಆಗ್ಬೋದು. ಬೇಡವಾ ಮುಂದಕ್ಕೆ ಹೋಗ್ತೀರಾ ಕೆ ಆರ್ ಪುರಂಗೆ ಹೋಗ್ಬೋದು, ಹೊಸಕೋಟೆಗೆ ಹೋಗ್ಬೋದು. ಬೇಡವಾ ರೈಟಿಗೆ ಬರ್ತೀರಾ ಸರ್ಜಾಪುರ ರೀಚ್ ಆಗ್ಬೋದು. ವಾಪಸ್ ಬರ್ತೀರಾ ಕೋರಮಂಗಲ ಬರ್ಬೋದು, ಅಗ್ರ ಬರ್ಬೋದು. ದೆನ್ ಮಡಿವಾಳ, ಸಿಲ್ಕ್ ಬೋರ್ಡ್ನಲ್ಲಿ ಇಂಟರ್ಚೇಂಜ್ ಮಾಡ್ಕೊಳ್ತೀರಾ, ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೋದು. ಇಲ್ಲ ಸ್ಟ್ರೈಟ್ ಹೋಗ್ತೀರಾ ಜಯದೇವ ಹಾಸ್ಪಿಟ್ಲ್ ತನಕ ಹೋಗ್ಬೋದು, ಅಲ್ಲಿ ಲೆಫ್ಟ್ ತೊಗೋತೀರಾ ಬನ್ನೇರುಘಟ್ಟ ಹೋಗ್ಬೋದು. ಇಲ್ಲ ಮುಂದೆ ಬರ್ತೀರಾ ಬನಶಂಕರಿಗೆ ಬರ್ಬೋದು, ಬನಶಂಕರಿಲಿ ರೈಟ್ಗೆ ಹೋದರೆ ಮೆಜೆಸ್ಟಿಕ್ ಹೋಗ್ಬೋದು, ಲೆಫ್ಟ್ಗೆ ಹೋದರೆ ಕನಕಪುರ ಹೋಗ್ಬೋದು. ಇಲ್ಲ ಜೆ ಪಿ ನಗರದಲ್ಲಿ ಲಿಂಕ್ ತೊಗೋತೀರಾ ದೇವೇಗೌಡರು ಪೆಟ್ರೋಲ್ ಬಂಕ್ ಹತ್ರ ಬಂದು ಅಲ್ಲಿಂದ ಬನಶಂಕರಿ ಬಂದು ಕಾಮಾಖ್ಯ ಬಂದು ಹೊಸಕೆರೆಹಳ್ಳಿ ಬಂದು ನಾಗರಬಾವಿ ಬಂದು ಹಾಗೆ ಮತ್ತೆ ವಾಪಸ್ ಸುಮನಹಳ್ಳಿಗೆ ಬಂದು ರೀಚ್ ಆಗಬಹುದು. ಅಂದರೆ ನೀವು ಸುಮನಹಳ್ಳಿನಲ್ಲಿ ಕನೆಕ್ಟ್ ಮಾಡಿಕೊಂಡ್ರೆ ಎಂಟೈರ್ ಬೆಂಗಳೂರನ್ನ ಒಂದು ರೌಂಡ್ ಹಾಕೊಂಡು ವಾಪಸ್ ಬರ್ಬೋದು. ಸೋ ನೈಸ್ ಅಲ್ವಾ? ಹಾಗಾದರೆ ಈಗ ಹೊಸಹಳ್ಳಿ ಮೆಟ್ರೋ ಸ್ಟೇಷನಿಂದ ಕಡಬಗೆರೆ ಕ್ರಾಸ್ ತನಕ ಎಲ್ಲೆಲ್ಲಿ ಮೆಟ್ರೋ ಸ್ಟೇಷನ್ಸ್ ಬರುತ್ತೆ, ಎಲ್ಲೆಲ್ಲಿ ಬರಲ್ಲ, ಎಲ್ಲಿ ಡಿಪೋ ಬರುತ್ತೆ, ಹಾಗೆ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇದು ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ನು. ಇಲ್ಲಿಂದ ಲೆಫ್ಟ್ ತೊಗೊಂಡು ಆ ಕಡೆ ನಮ್ಮ ವೀರೇಶ ಥಿಯೇಟ್ರ್ ಇದೆಯಲ್ಲ, ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಅಗ್ರಹಾರ ದಾಸರಹಳ್ಳಿ ಕಡೆ ಹೋಗುತ್ತೆ. ಇದು ದಾಸರಹಳ್ಳಿ. ಇದು ಜಯಮುನಿರಾವ್ ಸರ್ಕಲ್ ದಾಸರಹಳ್ಳಿ ಒಳಗೆ. ಇಲ್ಲಿ ಸ್ಟೇಷನ್ ಬರಲ್ಲ, ಮೆಟ್ರೋ ಸ್ಟೇಷನ್ ದಾಸರಹಳ್ಳಿಯಲ್ಲಿ ಬರಲ್ಲ. ಇದು ಹೌಸಿಂಗ್ ಬೋರ್ಡ್ ಅಂಡರ್ ಪಾಸ್, ಇದು ಹೌಸಿಂಗ್ ಬೋರ್ಡ್ ಸರ್ಕಲ್, ಹೌಸಿಂಗ್ ಬೋರ್ಡ್ ಬಸ್ ಸ್ಟಾಪ್. ಇಲ್ಲಿ ಹೌಸಿಂಗ್ ಬೋರ್ಡ್ನಲ್ಲಿ ಸ್ಟೇಷನ್ ಬರುತ್ತೆ. ಇದು ಕಾಮಾಕ್ಷಿ ಪಾಳ್ಯದಲ್ಲಿ ಕೂಡ ಮೆಟ್ರೋ ಸ್ಟೇಷನ್ ನಿರ್ಮಾಣ ಆಗುತ್ತೆ. ಇದು ಸುಮನಹಳ್ಳಿ. ಇಲ್ಲಿ ನಾನು ಹೇಳಿದ್ನಲ್ಲ, ಮೊದಲೇ ಹೇಳಿದ ಹಾಗೆ ಇಂಟರ್ಚೇಂಜ್ ಹಬ್ ಬರುತ್ತೆ. ಇಲ್ಲಿ ಸುಮನಹಳ್ಳಿ ಫ್ಲೈಓವರ್ ಇದು, ಹಂಗೆ ಪಾಸಾಗಿ ಈಗ ನಾವು ಬಂದ್ವಿ ಸುಂಕದಕಟ್ಟೆಗೆ. ಸುಂಕದಕಟ್ಟೆನಲ್ಲಿ ಬರೀ ಸ್ಟೇಷನ್ ಅಷ್ಟೇ ಇಲ್ಲ, ಇಲ್ಲಿ ಡಿಪೋ ಕೂಡ ಬರುತ್ತೆ, ಮೆಟ್ರೋ ಡಿಪೋ. ಇದು ಏರೋಹಳ್ಳಿ ಕ್ರಾಸ್ನಲ್ಲಿ ಕೂಡ ಮೆಟ್ರೋ ಸ್ಟೇಷನ್ ಬರುತ್ತೆ. ಇದು ಬ್ಯಾಡ್ರಹಳ್ಳಿ ಒಳಗೂ ಕೂಡ ಮೆಟ್ರೋ ಸ್ಟೇಷನ್ ಬರುತ್ತೆ. ಇದಕ್ಕಿಂತ ಮೊದಲು ಅಂಜನಾನಗರ ಬರುತ್ತೆ, ಅಲ್ಲಿ ಮೆಟ್ರೋ ಸ್ಟೇಷನ್ ಬರೋದಿಲ್ಲ. ಬ್ಯಾಡ್ರಹಳ್ಳಿ ಆದಮೇಲೆ ಕೆಂಪೇಗೌಡ ನಗರ ಬರುತ್ತೆ, ಅಲ್ಲೂ ಕೂಡ ಮೆಟ್ರೋ ಸ್ಟೇಷನ್ ಬರೋದಿಲ್ಲ. ಆದರೆ ಇಲ್ಲಿ ಬರುತ್ತೆ ನೋಡಿ, ಇದ್ಯಾವುದು ಅಂದರೆ ನೈಸ್ ರೋಡ್ ಜಂಕ್ಷನ್. ಇದು ಗೊಲ್ಲರಹಟ್ಟಿ, ಇಲ್ಲಿ ಸ್ಟೇಷನ್ ಬರುತ್ತೆ. ಇಲ್ಲಿಂದ ಮುಂದೆ ಹೋದರೆ ಚಿಕ್ಕಗೊಲ್ಲರಹಟ್ಟಿ ಬರುತ್ತೆ. ಆ ಚಿಕ್ಕಗೊಲ್ಲರಹಟ್ಟಿ ಒಳಗೆ ಬರೋದಿಲ್ಲ ಮೆಟ್ರೋ ಸ್ಟೇಷನ್. ಇದು ಮಾಚಹಳ್ಳಿ ಗೇಟ್, ಇಲ್ಲೂ ಬರೋದಿಲ್ಲ. ಮುಂದೆ ನೋಡಿ, ಇದು ಬಂದ್ಬಿಟ್ಟು SM ಕೃಷ್ಣ ರಿಂಗ್ ರೋಡ್. ಈಗ ಹೊಸದಾಗಿ ಆಯ್ತಲ್ಲ ಪೆರಿಫೆರಲ್ ರಿಂಗ್ ರೋಡ್. ಇದನ್ನು ನೋಡಿ, ಇದೇ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಕಡಬಗೆರೆ ಕ್ರಾಸು. ಕರೆಕ್ಟಾಗಿ SM ಕೃಷ್ಣ, ಎಕ್ಸಾಕ್ಟ್ಲಿ SM ಕೃಷ್ಣ ಪೆರಿಫೆರಲ್ ರಿಂಗ್ ರೋಡ್ ಆಪೋಸಿಟೇ ಇದೆ ಕಡಬಗೆರೆ ಕ್ರಾಸು. ಸೊ ಇಲ್ಲಿಗೆ ನಮ್ಮ ಮೆಟ್ರೋ ಥರ್ಡ್ ಫೇಸ್ ಗ್ರೇ ಮೆಟ್ರೋ ಲೈನ್ ಎಂಡ್ ಆಗುತ್ತೆ, ಕೊನೆ ಆಗುತ್ತೆ. ಇದೇ ಲಾಸ್ಟ್ ಮೆಟ್ರೋ ಸ್ಟೇಷನ್. ಇಲ್ಲಿಂದ ಇಳ್ಕೊಂಡು ಮುಂದಕ್ಕೆ ಹೋಗುವಂಥವ್ರು ಬಸ್ಸಲ್ಲಿ ಹೋಗ್ಬೋದು. ಇನ್ನೊಂದು 10 ವರ್ಷ ಹೋದರೆ ಪ್ರೊಬಾಬ್ಲಿ ತಾವರೆಕೆರೆ ತನಕ ಎಕ್ಸ್ಟೆಂಡ್ ಆಗುತ್ತೆ.
ಅಲ್ಲಿಂದ ಇನ್ನೊಂದು 10 ವರ್ಷ ಹೋದರೆ ಮಾಗಡಿ ತನಕನೂ ಹೋಗ್ಬೋದು.